ಹುಟ್ಟಿದ ಹಬ್ಬ ಬಂದಾಯ್ತು, ಚಿರೋಟಿ ಲಾಡು ತಿಂದಾಯ್ತು. ಗೊಂಬೆ ಹ್ಯಾಪಿ ಬರ್ಡೇ 6 ಮಂತ್ ಕಂಪ್ಲೀಟ್ ನನ್ನ ಮುದ್ದು ಮರಿ. ಹ್ಯಾಪಿ ಮಂತ್ ಅಂತ ಇದ್ದೀನಿ. 6 ಮಂತ್ ಬರ್ತಡೆ ಗೊಂಬೆ ಕಿಟಿ ಮರಿ. ಸಾಕು ನಿಂದು ಅಂತಲ್ಲ ಅವಳು. ಸರಿ ನಡಿಯೋಣ. ಹ್ಯಾಪಿ ಬರ್ತ್ಡೇ. 6ನೇ ತಿಂಗಳದು ನಿಂಗೆ ಬರ್ತ್ಡೇ. ನನ್ನ ಮುದ್ದು ಬಂಗಾರಿಗೆ 6ನೇ ತಿಂಗಳ ಶುಭಾಶಯಗಳು. ನೋಡೋದ್ರಲ್ಲ ಯಾರೆಲ್ಲ ಹೆಂಗೆಲ್ಲ ವಿಶ್ ಮಾಡೋದ್ರಂತ. ಆ್ಯಕ್ಚುಲಿ ಗೊಂಬೆ ಬರ್ತಡೆಗೆ ಬಟ್ಟೆ ಬರ್ತಾ ಇದೆ. ಬಟ್ ಗೊಂಬೆ ಬರ್ತಡೇ ಲೆಕ್ಕದಲ್ಲಿ ಅವಳ ಹೆಸರಲ್ಲಿ ನಾವುಗಳು ಮಸ್ತಾಗಿ ಬಾರಿಸೋದಿದೆ. ಅದೇನೇನು ಅಂತ ಮಧ್ಯಾಹ್ನ ಊಟ ಟೈಮಲ್ಲಿ ತೋರಿಸೋಣ. ಇದು 6 ಮಂತ್ ಬರ್ತಡೇ ಪ್ರಯುಕ್ತ ನಮ್ಮನೇಲಿ ನೋಡಿ ಇನ್ನು ಹಾಕಿಲ್ವಾ, ರೆಡಿ ಆಯ್ತಾಯ್ತಾ? ಆಹಾ, ಫಿಶ್ ಫ್ರೈ. ಯಾವ ಫಿಶ್ ಇದು? ಇದು ಬೂತಾಯಿ, ನನ್ನ ಫೇವ್ರೆಟ್. ಹಾಕಿ. ಆಹಾ, ಫಿಶ್ ಫ್ರೈ ಮತ್ತು ಇದೇನೋ ಫಿಶ್ ಸಾಂಬಾರಾ? ಸಾಂಬಾರ್ ನೋಡಿ, ಫಿಶ್ ಸಾಂಬಾರ್. ಇದೆಲ್ಲ ಹೊರಗಡೆ ನೋಡಿ ಬರೀ ತೋರಿಸ್ತೀನಿ. ಹೊರಗಡೆ ಸ್ಪೆಷಲ್ಲಾಗಿ ರೆಡಿ ಆಗ್ತೈತೆ. ಹೊರಗಡೆ ಸ್ಪೆಷಲ್ಲಾಗಿ ನೋಡಿ ನಮ್ಮಮ್ಮ ಬಂದೈತೆ ಬರ್ತಡೇ ವಿಶ್ ಮಾಡೋಕೆ ಪಾಪುಗೆ. ಇಲ್ಲಿ ತಂದೂರಿ ಇದೆ ಅಲ್ಲ, ಇದನ್ನ ತಿನ್ನಕ್ ಬಂದಿರೋದು. ಸೋಮ್ಕೋದ್ಕ ಹೇಳಮ್ಮ ವಿಶ್ ಮಾಡಮ್ಮ. 6ನೇ ತಿಂಗಳಿಗೆ ಹ್ಯಾಪಿ ಬರ್ಡೇ ತನುಶ್ರೀ. ಇಲ್ಲಿ ತಂದೂರಿ ಅಲ್ವಾ, ತಂದೂರಿಗೆ ತನುಶ್ರೀ ಅಂತವ್ರೆ. ಹೆಸರೇ ಮರ್ತೋಗೈತೆ. ಹೇಳ. ಪುನರ್ವಿ ವಿಶ್ ಹ್ಯಾಪಿ ಬರ್ಡೇ. ಪುನರ್ವಿ 6ನೇ ತಿಂಗಳಿಗೆ ಒಳ್ಳೇದಾಗ್ಲಾ? ಒಳ್ಳೇದಾಗ್ಲಿ, ಆಯಸ್ಸು ಆರೋಗ್ಯ ಕೊಡ್ಲಿ ದೇವ್ರು. ಇದೇ ತರ ಅದಕ್ಕೆ ಬಂದಿದ್ದೆ. ಯಾವ್ದಕ್ಕೆ ಬಂದಿದ್ದು ನೀನು? ತಂದೂರಿ ನೋಡಿ ನನ್ನ ಫೇವ್ರೆಟ್ ಇದುವ. ಓಕೆ, ನಮ್ಮಪ್ಪ ನಮ್ಮತ್ತೆ ನಮ್ಮಮ್ಮ ಚಚ್ಚಿ ಬಿಸಾಕ್ತವ್ರೆ. ಇಲ್ಲಿ ನನ್ನ ತಂಗಿ ಮತ್ತು ನನ್ನ ಬೇಬಿ. ಇಲ್ಲಿ ನೋಡಿ, ರೈಸು, ಮೀನು ಸಾರು, ಮೀನು ಫ್ರೈ, ಲೆಗ್ ಪೀಸು. ಟೆಂಟೆಡ್ಯಾನ್ ಐಟಮ್ ಆಲ್ರೆಡಿ ಬಂದಿದೆ. ಆಲ್ರೆಡಿ ರೆಡಿ ಮಾಡಿಸಿ ಕೂರಿಸಿದಾಳೆ. ಓವರ್ ಆ್ಯಕ್ಟಿಂಗ್ ನೋಡಿಲ್ಲ, ಓವರ್ ಆ್ಯಕ್ಟಿಂಗ್. ಗೊಂಬೆ ಇಷ್ಟೊಂದು ಓಕೆ, ಗೊಂಬೆ ಅಲ್ಲೋಡೆ. ಗೊಂಬೆ ಕಿಟ್ಟಿ ಚೆನ್ನಾಗಿ ಪ್ಯಾಕಿಂಗ್ ಮಾಡಿ ಕಳಿಸ್ತಾರೆ. ಮತ್ತೆ ಇದೇನು ಅಪ್ಪ ಇಷ್ಟೊಂದು ತರಿಸಿದ್ರಲ್ಲ, ಏನು ಸಮಾಚಾರ ಅಂತ ಯೋಚನೆ ಮಾಡ್ತಿದ್ದ. ಅವಳಿಗೆ ಗೊತ್ತಿರಲ್ಲ ಇವತ್ತು ಅವಳು ಬರ್ತಡೆ ಅಂತ. ಈ ಸಲ ಮಾತ್ರ ಒಳ್ಳೊಳ್ಳೆ ಸೆಲೆಕ್ಟ್ ಮಾಡಿದ್ದೀನಿ ಗೊಂಬೆ ಬಟ್ಟೆಗಳನ್ನ. ಸೂಪರ್ ಆಗಿರೋ ಬಟ್ಟೆಗಳನ್ನ ಸೆಲೆಕ್ಟ್ ಮಾಡಿದ್ದೀನಿ ಈ ಸಲ ಅಂತ. ಪಿಂಕಿ ಓಕೆ, ಇದು ಇಲ್ಲಿ ಇಟ್ಬಿಡೋಣ. ಒಂದೊಂದೇ ತೆಗಿಯೋಣ. ಕೊಡ, ನಾನು ತೆಗಿತೀನಿ. ನಾನು ತೆಗಿತೀನಿ ಸುಮ್ಮನೆ. ಗೊಂಬೆ ಟೆಡ್ಡಿ ಕಾಣ್ತಿದೆ ಕಣೆ. ಗೊಂಬೆ ಅಲ್ಲಡೆ ಕ್ಯೂಟ್ ಇದಾರೆ. ಇದೆ ನಿಂಗೆ ಹೆಂಗಿದೆ ನೋಡು. ಇದು ಪ್ಯಾಂಟ್. ಅದೇ ಸೇಮ್ ಪ್ಯಾಟರ್ನ್ ಉಲ್ಟಾ. ಕರೆಕ್ಟ್. ನಾನು ಆಕ್ಚುಲಿ ಹೇಳ್ತಾ ಇದ್ದೆ ಮ್ಯಾಚಿಂಗ್ ಅನ್ಸುತ್ತೆ ಅಲ್ವಾ? ಹೌದು, ಇದಕ್ಕೆ ಇದು ಮ್ಯಾಚಿಂಗು, ಇದಕ್ಕೆ ಇದು ಮ್ಯಾಚಿಂಗು. ಅದನ್ನ ಆಕ್ಚುಲಿ ಉಲ್ಟಾನೂ ಮಾಡ್ಕೋಬಹುದು, ಯಾಕಂದ್ರೆ ಈ ಕಲರ್ ಇಲ್ಲಿರೋದ್ರಿಂದ. ಆಕ್ಚುಲಿ ಅದಕ್ಕದು ಇದಕ್ಕಿದು ಇದಾ? ಅಲ್ಲ ಅಲ್ಲಿ ಪಿಂಕ್ ಇದೆ ನೋಡಿ, ಇಲ್ಲಿ ವೈಟ್ ಇದೆ. ಹೌದು, ಅದ್ ನಿಜ. ಆಕ್ಚುಲಿ ಹೇಳ್ಬೇಕಂತಂದ್ರೆ ನಾನು ಹೇಳ್ತಿದ್ದೆ ಯಾವಾಗ್ಲೂ ಸ್ವಲ್ಪ ನೈಟ್ ಡ್ರೆಸ್ ಎಲ್ಲ ಸ್ವಲ್ಪ ಜಾಸ್ತಿ ತರಿಸು. ಇವಾಗೆಲ್ಲ ಆಲ್ಮೋಸ್ಟ್ ಚಿಕ್ಕದಾಗ್ತೈತೆ ಅವಳಿಗೆ ಬಟ್ಟೆಗಳೆಲ್ಲ ಅಂತ. ಸೊ ಇದೊಂದು ಹೆಂಗಿದೆ ಬಟ್ಟೆ? ಚೆನ್ನಾಗಿದೆ. ಚೆನ್ನಾಗೈತಾ ಬಟ್ಟೆ ಇದು? ಚೆನ್ನಾಗಿತ್ತು. ಗೊಂಬೆ ನೋಡ ಏನ್ ಸಕ್ಕದಾಗಿದೆ. ಗೊಂಬೆ ಕಿಟ್ಟೆ ಇನ್ನೊಂದು ತೆಗಿಲ್ಲ? ಇದನ್ನ ತೆಗಿಯೋಣ. ಗೊಂಬೆಗೆ ಜೀನ್ಸ್ ಪ್ಯಾಂಟ್ ಫಸ್ಟ್ ಟೈಮು. ಜೀನ್ಸೇ ತಂದಿಲ್ಲ ನಾವು ಇದುವರೆಗೂ. ಜೀನ್ಸ್ ತಂದೆ ಇಲ್ಲ ಅವಳಿಗೆ. ಸೊ ಜೀನ್ಸು ಟೆಂಟೆಡ್ಯಾನ್ ಜೀನ್ಸ್ ಪ್ಯಾಂಟ್. ಇದೆತ್ತು ಬಟ್ಟೆ ಇದು ಈ ಕಡೆ ಇಡು. ಇದಾ? ಅದಲ್ಲ, ಇವೆರಡು ಎತ್ತಿಡು. ನೋಡಾಯ್ತಲ್ವ ಇದು? ಇದು ಇಲ್ಲಡೆ ಗೊಂಬೆ ನಿನ್ಗೆ ನಿಂತರ ಕ್ಯೂಟ್ ಕ್ಯೂಟ್ ಆಗಿರೋ ಬಟ್ಟೆಗಳು ಪಪ್ಪ ತರಿಸಿರೋದು. ನಂಗೆ ಇಷ್ಟ ಆಗಿತ್ತು ಇದು ನೋಡಿ. ಅಟ್ಯಾಚ್ಡ್ ಇದು ಅಟ್ಯಾಚ್ಡ್ ಈ ತರ ಚೆನ್ನಾಗೈತೆ. ಇದಕ್ಕೆ ಪ್ಯಾಂಟ್ ಕೈ ಸಕ್ಕದಾಗಿದೆ. ಚೆನ್ನಾಗೈತೆ. ಫಸ್ಟ್ ಟೈಮ್ ಪ್ಯಾಂಟ್ ಅಲ್ವಾ?
ಮತ್ತೆ ಇನ್ನೊಂದು ಏನ್ ಮಾಡಿದೀನಿ ಗೊತ್ತಾ, ಕರೆಕ್ಟಾಗಿ ಅವಳು 6 ಮಂತ್ಸಿಗೆ ಅಂತಾನೆ ತರಿಸಿಲ್ಲ ನಾನು. ಈಗ 6 to 9 months ತರ. ಇದು ಇವಾಗ ನೋಡಿ, ಇವಾಗ ಅವಳಿಗೆ ಹಾಕಿದ್ರೆ ಆಗಲ್ಲ. 1 yearಗೆ ಆಗುತ್ತದು. ಇದು 1 yearಗೂ ಹಾಕೋಬಹುದು. ಅಂದ್ರೆ 6 to 12 ಅನ್ಕೋ. ಗೊಂಬೆ ಚಿಂಟಾಣಿ ಅಲ್ವಾ. ಅದ್ ಸರಿ ಬಿಡು. ಯಾವ್ದ್ರಲ್ಲಿ ತರಿಸಿದ್ದಲ್ಲ? ನಾನ್ ತರಿಸ್ತೀನಿ ಅಂದ್ರೆ ಬೇಡ ಅನ್ಬಿಟ್ಟು ನೀನ್ ಯಾವ್ದ್ರಲ್ಲಿ ತರಿಸ್ದೆ? ಅಲ್ಲ ಅಂದ್ರೆ ಅದು ಬೇಕಾದ್ದು ಅದು ಹೇಳಿದ್ರೆ ಪ್ರಮೋಷನ್ ಟೈಪ್ ಫೀಲ್ ಆಗತ್ತಲ್ಲ. ಏನ್ ಪ್ರಮೋಷನ್ ಅನ್ಕೊಳ್ಳಲ್ಲ, ಹೇಳಲ್ಲಿ ಮಾಮೂಲಿ ವ್ಲಾಗ್ ಮಾಡ್ಬೇಕಾದ್ರೆ ಏನು ನಾವು ಇದ್ರ ಬಗ್ಗೆ ಈಗ ಹೋಟೆಲ್ ಬಗ್ಗೆ ಹೋಗಿದ್ದೆಲ್ಲ ಹೇಳ್ತೀರ, ಅದೇನು ಪ್ರಮೋಷನ್ ಏನ್ ಇನ್ಸ್ಟಾಗ್ರಾಮ್ ಈಗ ಹಾಕ್ತೀಯ ಇದನ್ನ ನೀನು? ನೋಡಿ, ಸೇಮ್ ಟು ಸೇಮ್ ಅದೇ ತರದೇನೆ, ಕಲರ್ ಚೇಂಜ್ ನೋಡಿ. ಇದಕ್ಕೆ ಸಿಂಕ್ ಮಾಡ್ಕೊ ಏನ ಇನ್ಸ್ಟಾಗ್ರಾಮಿಗೆ ಹಾಕ್ತೀಯ ಇಲ್ಲ ತಾನೆ? ಆಯ್ತು ಬಿಡು. ಕಾಮನ್ ಆಗಿ ಇವಾಗ ನಾವು ನಾನು ಹೇಳ್ಬಿಡ್ತೀನಿ, ಕಾಮನ್ ಆಗಿ ನಾವು ಯಾವುದೇ ಒಂದು ವಿಡಿಯೋ ನಮ್ಮ ಗೊಂಬೆ ಜೊತೆ ಅಪ್ಲೋಡ್ ಮಾಡಿದಾಗ ಅವಳು ಹಾಕೊಂಡಿದ್ದು ಬಟ್ಟೆ ನೋಡಿದಾಗ ತುಂಬಾ ಜನ ಮೆಸೇಜು ಕಮೆಂಟ್ಸ್ಗಳು ಬರ್ತಾನೆ ಇರತ್ತೆ. ಏನಂತ, ಲಿಂಕ್ ಕಳಿಸಿ, ಪಾಪು ಬಟ್ಟೆದ್ ಲಿಂಕ್ ಕಳಿಸಿ ಅಂತ. ಟು ಬಿ ಫ್ರಾಂಕ್ ಹೇಳೋದಾದ್ರೆ ಇವಳು ಹುಟ್ಟಿದಾಗಿಂದ ನಾನೊಂದು 60% ಆನ್ಲೈನ್ ಅಂದ್ರೆ ಇವ್ರ ಹತ್ರನೇ ತರಿಸಿರೋದು. ಆನ್ಲೈನ್ ಅಂದ್ರೆ ಅದು ನೀವು ಅನ್ಕೊಂಡಂಗೆ ವೆಬ್ಸೈಟ್ ಅಲ್ಲ, ಆನ್ಲೈನ್ ಅಂದ್ರೆ ವೆಬ್ಸೈಟ್ ಅಲ್ಲ, ಇವ್ರ ಹತ್ರನೇ ತರಿಸಿದ್ದು. ಇನ್ನ 40% ನಮ್ಮ ಹಾಸನದಲ್ಲಿ ಸುತ್ತಮುತ್ತ ಇವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಇಂದ ನೋಡಿ ಇಷ್ಟಪಟ್ಟು. ಇನ್ಸ್ಟಾಗ್ರಾಮ್ ಪೇಜ್ ಇಂದ ತಳಿ, ನಂಗೆ ಹೆಸರುವೇ ಗೊತ್ತಿಲ್ಲ. ಅಂದ್ರೆ ಅವ್ರ ಫೋನ್ ನಂಬರ್ ಫಸ್ಟೇ, ಅಂದ್ರೆ ಇವ್ರದ್ದು ಯಾರು ಗೊತ್ತಾ, ನನ್ನ ಫ್ರೆಂಡ್ ಒಬ್ಬ ಸಜೆಸ್ಟ್ ಮಾಡ್ದ, ಪಾಪು ಹುಟ್ಟಿದ ತಕ್ಷಣನೇ ಇವ್ರ ಹತ್ರ ಬಟ್ಟೆಗಳು ಚೆನ್ನಾಗಿರೋದು ಸಿಗ್ತವೆ. ಇವನ್ ಏನ್ ಗೊತ್ತಾ, ಆಕ್ಚುಲಿ ನಮ್ಮ ಮಗು ಆದ ತಕ್ಷಣ ಇಲ್ಲಿ ಪ್ರಾಡಕ್ಟ್ಸ್ಗಳು ಯಾವ್ದು ಯೂಸ್ ಮಾಡ್ಬೇಕು, ನನ್ನ ಮಗಳಿಗೆ ಬಟ್ಟೆ ಎಲ್ಲಿ ಚೆನ್ನಾಗ್ತದೆ ಎಲ್ಲ ಅವ್ರ ಫ್ರೆಂಡ್ಸ್ಗಳ ಹತ್ರ ಎಲ್ಲ ಕೇಳೋದು. ಆಕ್ಚುಲಿ ಅವ್ರುಗಳು ಕಳ್ಸಿದಲ್ಲಿ ನಂಗೆ ಇವ್ರದ್ದು ಪ್ರೊಫೈಲ್ ನೋಡಿದಾಗ ನಂಗೆ ತುಂಬಾನೇ ಇಷ್ಟ ಆಗಿತ್ತು. ಸೊ ಅವ್ರದ್ದು ಲಿಟಲ್ ಕ್ಲಾತಿಂಗ್ ಟ್ರೆಂಡ್ಸ್ ಅಂತ. ಸೊ ಅಲ್ಲಿಂದ ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್. ಏನು ಅಂದರೆ ನಾವು ಅವರಿಂದ ಬಟ್ಟೆ ತಗೊಳ್ಳೋದ್ರಿಂದ ಆ್ಯಕ್ಚುಲಿ ನಮಗೆ ಒಳ್ಳೆ ಚೆನ್ನಾಗಿ ಡಿಸ್ಕೌಂಟ್ಸ್ ಎಲ್ಲ ಕೊಡೋದ್ರಿಂದ ಅವರ ಫೋನ್ ನಂಬರು ಮತ್ತು ಅವರ ಇನ್ಸ್ಟಾಗ್ರಾಮ್ ಐಡಿನ ನಾನಿಲ್ಲಿ ನಮ್ಮ ಈ ವಿಡಿಯೋದಲ್ಲಿ ಮೆನ್ಷನ್ ಮಾಡಿರ್ತೀನಿ, ನೋಡಿ. ಮತ್ತೆ ದಯವಿಟ್ಟು ಮತ್ತೇನು ಕೇಳಕ್ಕೆ ಹೋಗ್ಬೇಡಿ ಎಲ್ಲಿಂದ ತರಿಸಿದ್ರಿ ಲಿಂಕ್ ಕಳಿಸಿ ಅಂತ. ಸೊ ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ, ಮ್ಯಾಕ್ಸಿಮಮ್ಮು ಇವರ ವೆಬ್ಸೈಟಿಂದನೇ ತರಿಸೋದು. ಸೊ ಇಲ್ಲಿ ಫೋನ್ ನಂಬರ್ ಹಾಕಿದ್ದೀನಿ ನೋಡಿ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಅವ್ರು ನಿಮಗೆ ಲೆಕ್ಕ ಇಲ್ಲದಿರೋಷ್ಟು ಲಿಂಕ್ಗಳನ್ನ ಕಳಿಸ್ತಾರೆ. ಸೊ ಇದು ನೋಡಾಯ್ತಲ್ಲ, ಲೆಕ್ಕ ಇಲ್ಲದಿರೋಷ್ಟು ಲಿಂಕ್ ಅಂತ ಇದ್ದೀನಿ, ಲೆಕ್ಕ ಇಲ್ಲದಿರೋಷ್ಟು ಫೋಟೋಸ್ಗಳನ್ನ ಕಳಿಸ್ತಾರೆ. ಪ್ರೈಸ್ ನಾನು ಮ್ಯಾಕ್ಸಿಮಮ್ ಇವ್ರ ಹತ್ರ ಏನಕ್ಕೆ ತರಿಸ್ತೀನಿ ಅಂದ್ರೆ ಕ್ವಾಲಿಟಿ ಅಂತ ಮಸ್ತಾಗಿರುತ್ತೆ. ಇವ್ರ ಹತ್ರ ಟ್ರೆಡಿಷನಲ್ ವೆಸ್ಟರ್ನ್ ಇದೊಂಥರ ಪ್ರಮೋಷನ್ ಆದಂಗ ಆಯ್ತಲ್ಲೇ. ಪ್ರಮೋಷನ್ ಏನಲ್ಲ. ಇವಾಗ ನಾವು ನೆಕ್ಸ್ಟ್ ಒಂದು ವ್ಲಾಗ್ ಮಾಡ್ಬೇಕು ಅನ್ಕೊಂಡಿದೀವಿ ಗೊತ್ತಾ, ಬೇಬಿಗೆ ಯಾವ್ದು ಪ್ರಾಡಕ್ಟ್ ಅದು ಪ್ರಮೋಷನಾ? ಚೆನ್ನಾಗೈತೆ. ನನಗೆ ಆಕ್ಚುಲಿ ನನ್ನ ಮಗಳಿಗೆ ಚಡ್ಡಿ ಹಾಕ್ಸಕ್ ನಂಗೆ ಇಷ್ಟ ಪ್ಯಾಂಟ್ಗಿಂತ. ಕ್ಯೂಟಿ ಏನ ನೆಕ್ಸ್ಟ್ ಪ್ರಾಡಕ್ಟ್ಗಳು ಮಾಡಿದ್ರೆ ಪ್ರಾಡಕ್ಟ್ ಪ್ರಮೋಷನ್. ನೀವು ನಿಮ್ಮ ಮಗುಗೆ ಯಾವ ಪ್ರಾಡಕ್ಟ್ಸ್ ಗಳನ್ನ ಯೂಸ್ ಮಾಡ್ತೀರಾ ಅಂತ ನೆಕ್ಸ್ಟ್ ವಿಡಿಯೋ ಅದೇ ಇರುತ್ತೆ. ಓಕೆನಾ? ಇದೆಲ್ಲ ಬಟ್ಟೆಗಳು ನೋಡಿ ಹೆಂಗ್ ಕಾಣುತ್ತೆ ಅಂತ. ಕೊಡ ಹೋಗ್ಲಿ, ನಾನು ಓಪನ್ ಮಾಡ್ತೀನಿ, ಇಟ್ಕೊಳ್ಳ ಇವಳ ತಾಳೋ. ಒಂದಲ್ಲಿ ನನ್ ಮಗಳದ್ ನಾನು ಓಪನ್ ಮಾಡ್ಬಾರ್ದ, ನೀನೇ ಓಪನ್ ಮಾಡ್ಬೇಕಾ? ಇದು ನೋಡು, ನೀನ್ ಕೇಳ್ತಿದ್ದಲ್ಲ ಜಾಸ್ತಿ ನೈಟ್ ವೇರ್ಸ್ ಗಳು ಬೇಕು ಅಂತ. ನೋಡಿ ಈ ತರ ಪ್ಯಾಂಟ್ಗಳು, ಈ ತರ ಪ್ಯಾಂಟ್ಗಳು ಇಲ್ಲ ನೋಡು. ಜಿಂಗಿ ಚಕ್ಕ ಉಪೇಂದ್ರನ್ ಫ್ಯಾನ್ ಅವಳು. ನೋಡಿ ನೋಡು, ಜಿಂಗಿ ಚಕ್ಕ ಏನೇ ಗಬ್ಬೆ, ಇದ್ಯಾವ್ದು ಟೀ ಶರ್ಟ್ ಇದು. ಸೊ ಹೇಳ್ತಿಲ್ವ, ಲೆಕ್ಕ ಇಲ್ಲದಷ್ಟು ನನ್ನ ಮಗಳಿಗೆ ತರಿಸಿದೀನಿ. ಇನ್ನೊಂದು ವರ್ಷ ಬಟ್ಟೆ ಇಲ್ವಾ ಇದರೊಳಗೆ? ಬಟ್ಟೆ ಇಲ್ಲ ಗಮ್ಮೆ, ನಿಂಗೆ ಬಟ್ಟೆ ಇಲ್ಲ ಅಂತ. ಹೆಂಗಿದೆ ಇದು? ಇದೇನ್ ಹೇಳ್ತಾರೆ ಡಂಗ್ರಿ ತರ್ಸಿದ್ ಕಡೆ ನಾನ್ ಕೇಳ್ತಿದ್ದೆ ಈ ತರ. ಇವಾಗ ಹಾಕಿದ್ವಲ್ಲ ಅದು ಅದೇ ಡಂಗ್ರಿದೆ. ಆಕ್ಚುಲಿ ನಾನು ಕೊಡಿಲಿ, ಕ್ಯಾಮ್ರಾ ಕೊಡಿಲಿ. ಗೊಂಬೆ ತೋರ್ಸ, ಬಟ್ಟೆ ತೋರ್ಸು. ಈ ಬಟ್ಟೆ ಎಲ್ಲಿಂದ ತರಿಸಿರೋದು? ಇವ್ರ ಹತ್ರನೇ ತರಿಸಿರೋದು. ಈ ಬಟ್ಟೆ ಏನ್ ಹಾಕೊಂಡಿದ್ದಾಳೆ ನನ್ ಗೊಂಬೆ? ಈ ಬಟ್ಟೆನು ಇದನ್ನ ಅಂದ್ರೆ ನಾನು ತರಿಸ್ಬೇಕು ಅಂತ ಹೇಳಿದಾಗ ಏನು ಅಂತಂದ್ರೆ ನಾನು ಹೇಳಿದೆ ನೋಡಿ, ಮ್ಯಾಕ್ಸಿಮಮ್ ನಾನು ಇವ್ರ ಹತ್ರನೇ ತರಿಸಿದಂತ. ಪ್ರತಿ ತಿಂಗಳು, ಇವಾಗ 6 ತಿಂಗಳು ಅಂದ್ರೆ ಪ್ರತಿ ತಿಂಗಳು ತರಿಸಿಲ್ಲ ನಾನು. ಹತ್ರ ಒಂದು 3 ಸಲ ಏನೋ ತರಿಸಿರ್ಬೋದು ಬೇಬಿ. 3 ಸಲ ಏನೋ ತರಿಸಿದೀನಿ. ಹತ್ರ ಒಂದು 2 ಜೊತೆ, ಜಾಸ್ತಿ ಮ್ಯಾಕ್ಸಿಮಮ್ ಅಂದ್ರೆ 4 ಜೊತೆ ತರಿಸಿರ್ಬೋದು. ಈ ಸಲನೇ 6 ಮಂತ್ ಗೊಂಬೆಗೆ ಅಂತಾನೆ ಈ ರೇಂಜಿಗೆ ತರಿಸಿರೋದು. ಸೊ ಈ ತರ ಇವಾಗ ತಳು. ಲಾಸ್ಟ್ ನಾನು ಇನ್ನೊಂದು ತೋರಿಸ್ತೀನಿ, ಅದಾದ್ಮೇಲೆ ನೀನೇ ಓಪನ್ ಮಾಡು, ಆಯ್ತಾ?
ಅಲ್ಲೋಡೆ ಗೊಂಬೆ ಜೀನ್ಸ್ ಎಲ್ಲ ಅವ್ಳು ಬಿಟ್ರೆ ಹೋಗಿ ಎಲ್ಲ ಕಿತ್ತಕಂಗ್ ಕಾಣ್ತಾವಳಪ್ಪ. ಅವಳಿಗೂ ಅಮ್ಮನ ತರ ಬಟ್ಟೆಗಳು ಆಕ್ಚುಲಿ ಏನ್ ಗೊತ್ತಾ, ಇವಾಗ ನೋಡಿದ್ರೆ ಹೆಂಗ್ ಅನ್ಸತ್ತೋ ನನಗೆ ಗೊತ್ತಿಲ್ಲ, ಬಟ್ ಅದು ಮುಟ್ಟಿದಾಗ ಫೀಲೇ ಬೇರೆ. ಏ ಗೊಂಬೆ ನಿಂಗೆ ಕಣೆ ಇಲ್ಲಡ ಹೆಂಗಿದೆ ಇದು ಚಡ್ಡಿ, ಜೀನ್ಸ್ ಚಡ್ಡಿ. ಸಾಕ್ ಬಿಡು, ಒಂದೇ ಅಂತಲ್ಲ. ಇನ್ನೊಂದು ಸರ್ಪ್ರೈಸ್ ಏನು ಅಂತಂದ್ರೆ, ಅವರು ನಾನು ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರು ಹೇಳಿದ್ರು ಒಂದು ವಿಷಯ ಹೇಳೋದು, ಸರ್ ನಾವೊಂದು ಈ ಪ್ರಾಡಕ್ಟುವೇ ನಮ್ಮ ಹತ್ರ ಇದೆ, ತರಿಸಿದೀವಿ, ಟ್ರೈ ಮಾಡ್ತೀರಾ ನೋಡಿ ಅಂತ ಅಂದ್ರು. ಹೌದಾ, ಎಲ್ಲಿ ಕಳಿಸಿ ಅಂದ ತಕ್ಷಣ ಓಕೆ ಇಷ್ಟ ಆಯ್ತು ಓ ಅಂತ ನಾನು ತರಿಸ್ದೆ. ಏನು ಈಗ ಒಂದು ಓಪನ್ ಮಾಡ್ತೀನಿ. ಇದು 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 ಮೇನ್ ಬಂದು ಇದೇನು ಅಂದ್ರೆ ಇದು ಯಾರಿಗೆ ಗೊತ್ತಾ, ಇದು ಗೊಂಬೆಗಲ್ಲ, ಅವ್ರ ಅಮ್ಮಂಗೆ. ಚೆನ್ನಾಗೈತೆ. ನೈಟಿ ತರದು ಬ್ರೆಸ್ಟ್ ಫೀಡಿಂಗಿಗೆ ನಾನ್ ತಗೋಬೇಕು ಅಂತಿದ್ದೆ ಆಕ್ಚುಲಿ ಹೇಳ್ಬೇಕಂದ್ರೆ. ಬ್ರೆಸ್ಟ್ ಫೀಡಿಂಗ್ ನೈಟ್ ಚೆನ್ನಾಗೈತೆ, ಕಲರ್ ಚೆನ್ನಾಗೈತೆ. ಚೆನ್ನಾಗಿದೆಲ್ಲ ನೋಡಿ. ಇದು ಬ್ರೆಸ್ಟ್ ಫೀಡಿಂಗ್ ನೈಟೀಸ್ ಅಂತ ಕರೆಯೋದು. ಸೊ ಹೆಂಗಿದೆ ನೋಡಿ, ಚೆನ್ನಾಗೈತೆ. ಆಕ್ಚುಲಿ ಇವರು ಸರ್ ಈ ತರ ತರಿಸಿದೀವಿ ನಾವು, ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್ಸ್, ಒಂದ್ಸಲ ನೋಡಿ ಅಂದ ತಕ್ಷಣ ನಾನು ಇದನ್ನು ಸುಮಾರು ತರಿಸಿದೀನಿ. ಬರೀ ಆ ಬಾಕ್ಸ್ ಅಲ್ಲಿ ಏನಿದೆ ಬರೀ ಗೊಂಬೆಗೆ ಅಷ್ಟೇ ಅಲ್ಲ, ಗೊಂಬೆ ಅಮ್ಮಗ ಬಂದಿದೆ. ನಾನು ಅನ್ಕತಿದ್ದೆ ನಂಗೆ ಏನು ತರ್ಸೋದ ಹುಳಿಗ್ ಮಾತ್ರ ಅಷ್ಟೊಂದು ತರ್ಸವನಲ್ಲ ಅಂತ ಅನ್ಕೊಂತ ಇದ್ದೆ. ಇದ್ರಲ್ಲೂ ಇದೆ ನೋಡಿ ಕಲರ್ಸ್, ಆಕ್ಚುಲಿ ಸಿಕ್ಕಾಪಟ್ಟೆ ಕಲರ್ಸ್ ಗಳು ಕಳ್ಸಿದಾರ ಅವರು. ನೋಡಿ ಇದು ಬ್ಲೂ ಇದೆ, ಚೆನ್ನಾಗೈತೆ ನೋಡು, ಚೆನ್ನಾಗಿದೆ ಅಲ್ಲ. ಲಾಸ್ಟ್ ಒಂದು ಗೊಂಬೆಗೆ ಒಂದು ನಾನೊಂದು ಓಪನ್ ಮಾಡಿ ತೋರಿಸ್ತೀನಿ. ಬಿಡ ಸಾಕು. ಆಯ್ತು, ಲಾಸ್ಟ್ ಇದೊಂದು ತೋರಿಸ್ತೀನಿ, ಅದಾದ್ಮೇಲೆ ನೀನೇ ತೋರಿಸ್ತೀನಿ. ಗೊಂಬೆ ಇದು ನಂದು ಗೊತ್ತಾಯ್ತಾ, ನೀನ್ ಹಾಕೊಳಂಗಿಲ್ಲ. ಇದು ಗೊಂಬೆಗೆ, ಇದು ಫ್ರಾಕ್. ಗೊಂಬೆ ಕಿಟ್ಟಿ ಫ್ರಾಕ್ ಇಲ್ಲ ನೋಡಿ. ಇದು ಆಕ್ಚುಲಿ ಇದೆಲ್ಲ ಕಾಟನ್, ಇದು ಪ್ರತಿಯೊಂದು ಆಕ್ಚುಲಿ ಮಕ್ಳಿಗೆ ಕಾಟನ್ ಯೂಸ್ ಮಾಡ್ಬೇಕು, ತುಂಬಾ ಒಳ್ಳೆ ಕಾಟನ್ ಯೂಸ್ ಮಾಡ್ಬೇಕು. ಸೊ ಗೊತ್ತಾಯ್ತಲ್ಲ, ಪ್ರತಿಯೊಬ್ಬರಿಗೂ ಯಾರ್ಯಾರು ನನ್ನ ಹತ್ರ ಕೇಳ್ತಾ ಇದ್ರಿ ಏನಂತ, ನೀವು ಎಲ್ಲಿ ಬಟ್ಟೆಗಳನ್ನ ತರಿಸ್ತೀರಾ, ಲಿಂಕ್ ಕಳಿಸಿ, ನಿಮ್ಮ ಮಗಳಿಗೆ ಬಟ್ಟೆ ಚೆನ್ನಾಗಿದೆ, ಈ ಬಟ್ಟೆ ಟ್ರೆಡಿಷನಲ್ ವೇರ್ದುವೆ ಇವ್ರ ಹತ್ರ ಒಂದ್ಸಲ ತರಿಸಿದ್ದೆ. ಸೊ ಆ ಟ್ರೆಡಿಷನಲ್ ವೇರ್ ಇದಕ್ಕೆ ಹಾಕಿತ್ತಲ್ಲ, ಹಬ್ಬಕ್ಕೆ ಹಾಕಿತ್ತಲ್ಲ, ಸಂಕ್ರಾಂತಿಗೆ. ಸೊ ಟ್ರೆಡಿಷನಲ್ ವೇರ್ ತರಿಸ್ದಾಗ್ಲೂ ಕೇಳಿದ್ರಿ ಇದು ಲಿಂಕ್ ಕಳಿಸಿ ಅಂತ. ಸೊ ದಯವಿಟ್ಟು ಕೇಳಕ್ ಹೋಗ್ಬೇಡಿ, ಅವರ ಇನ್ಸ್ಟಾಗ್ರಾಮ್ ID ಮತ್ತೆ ಫೋನ್ ನಂಬರ್ ಹಾಕಿದೀನಿ, ನೀವು ತರಿಸ್ಕೊಳ್ಳಿ. ಬೇಬಿ ಒಂದು ಕೆಲಸ ಮಾಡೋಣ, ಏನ್ ಗೊತ್ತಾ, ಈಗ ಕ್ಯಾಮ್ರಾನ ಕಟ್ ಮಾಡಿ ಗೊಂಬೆನ ಅಮ್ಮನ ಹತ್ರ ಕೊಟ್ಟು ಬಂದ್ಬಿಡು, ಆಯ್ತು. ಅದಾದ್ಮೇಲೆ ತೋರ್ಸೋಣ. ಇಲ್ಲ ನನ್ನ ಕೈ ಕೊಡು, ನೀನು ಹೋಗಿ ಕೊಟ್ಟು ಬಾ, ಹೋಗ್ ನಡೀತಾರೆ. ಸೊ ಇಲ್ಲಿ ನೋಡಿ ಬಟ್ಟೆಗಳು ಹೇಗಿದೆ. ಐ ಥಿಂಕ್ ಇನ್ನ ಇಲ್ಲಿ ನೋಡಿ ಯಾವ ರೇಂಜಿಗೆ ಲಾಟ್ ಗಟ್ಲೆ ಇದೆ. ಆಯ್ತು, ನೀನೇ ಬಂದು ಓಪನ್ ಮಾಡು, ಓವರಾಗಿ ಆಡ್ತಾಳೆ ಒಳೊಬ್ಳು. ಸೊ ನಿಮಗೆ ಯಾವ ಬಟ್ಟೆ ಇಷ್ಟ ಆಯಿತು? ಇನ್ನೂ ಸಿಕ್ಕಾಪಟ್ಟೆ ಬಟ್ಟೆ ಇದೆ ಬಿಡಿ, ಇನ್ನೂ ಮಸ್ತಾಗಿರೋ ಬಟ್ಟೆಗಳೆಲ್ಲ ಇದೆ. ಇದು ಫ್ರಾಕ್ ಆಗಿರೋದು, ಇದು ನೈಟಿ ಬಿಡಿ, ಇದು ಅಮ್ದಿರಿಗೆಲ್ಲ ಹೆಲ್ಪ್ ಆಗತ್ತೆ, ಚೆನ್ನಾಗಿದೆ. ಇದು ನೋಡಿ ಚಡ್ಡಿ, ಸೊ ಇದು ಚಡ್ಡಿ. ಅದು ಬಿಟ್ಟರೆ ಇದೊಂಥರ ಡಂಗ್ರಿ, ಸೊ ಡಂಗ್ರಿ. ಅದು ಬಿಟ್ಟರೆ ಇನ್ನು ಟೀ ಶರ್ಟ್ಸ್ಗಳು, ಪ್ಯಾಂಟ್ಗಳು ಇನ್ನೂ ಇದೆ. ತಾಳಿ ನನ್ನ ಬೇಬಿ ಬರಲಿ, ಓಪನ್ ಮಾಡೋಣ. ಸೊ ಬಡಿ, ಅವಳು ಬಂದಾಗ ಇನ್ನೊಂದು ಓಪನ್ ಮಾಡ್ತೀನಿ ನಾನು. ಇದು ಬಂದು ಸೇಮು ಆ ಪಿಂಕ್ ಕಲರ್ ಏನು ತೋರಿಸ್ದೆ ನಾನು ಫ್ರಾಕು, ಇಲ್ಲ ಸೇಮ್ ಫ್ರಾಕು ಇದು. ಹಾಂ, ಇಲ್ಲಿದೆ ನೋಡಿ ಸೇಮ್ ಫ್ರಾಕು, ಇಲ್ಲೇನಿದೆ ನೋಡಿ ಪಿಂಕ್ ಕಲರಲ್ಲಿ ಸೇಮ್. ಇಲ್ಲ ಕಣೆ, ಅದೇ ಈ ಥರ ತೋರಿಸ್ತಾ ಇದ್ದೆ ಅಷ್ಟೇ. ನೋಡು ಸೇಮ್ ಫ್ರಾಕು, ಆಯಿತಾ? ಇವಾಗ ನಾನೆಲ್ಲ ಕೂತ್ಕೊಂತೀನಿ, ನೀನೇ ತೆಗೆದು ತೋರಿಸು. ಓವರಾಗಾಡ್ತಾಳೆ. ಏನು ಗೊತ್ತಾ, ಅದು ಗಿಫ್ಟು ನಮಗೆಲ್ಲ ಬೇರೆಯವ್ರಿಗೆ ಬಂದಿರೋ ಗಿಫ್ಟು ಓಪನ್ ಮಾಡೋದಲ್ಲಿ ಇವಳಿಗೆ ಖುಷಿ ಇದೆ. ಚೆನ್ನಾಗೈತೆ ಕಾಟನ್ ಅಲ್ಲ? ಸರಿ ಆಯ್ತು, ನೆಕ್ಸ್ಟ್ ತೆಗಿ, ಇಲ್ಲಂದ್ರೆ ಸ್ವೈಪ್ ಮಾಡಿಬಿಡ್ತಾರೆ. ಈಗ ಅಮೌಂಟು ಒಂದೊಂದಕ್ಕೆ ಒಂದೊಂದು ಪ್ರೈಸ್ ಇದೆ, ಅದನ್ನೆಲ್ಲ ಹೇಳ್ತಾ ಕೂರಕ್ಕಾಗತ್ತೆ. ಈಗ ಒಟ್ಟಲ್ಲಿ ಬಜೆಟ್ ಫ್ರೆಂಡ್ಲಿನೇ. ನನಗೆ ನಿಜವಾಗ್ಲೂ ಖುಷಿ ಆಯಿತು ಬಜೆಟ್ ವಿಚಾರದಲ್ಲಿ, ಅಮೌಂಟ್ ವಿಚಾರದಲ್ಲಿ. ನನಗೆ ಫ್ರೆಂಡ್ಲಿನೇ ಇರುತ್ತೆ. ಕೇಳು, ಯಾಕೆ? ಯಾಕಂದ್ರೆ ನೀನು ಕಂಜೂಸ್ ಅಲ್ವಾ, ನೀನು ಇಷ್ಟೊಂದು ತಂದಿಸಿದ್ಯಾ ಅಂತ ಅಂದಮೇಲೆ ಅದು ಬಜೆಟ್ ಫ್ರೆಂಡ್ಲಿನೇ ಆಗಿರ್ಬೇಕಲ್ಲ. ಏನು ಅನ್ಸುತ್ತೆ ನಿನಗೆ? ತೋರಿಸು. ಇದು ಗೊಂಬೆಗೆ ಒಂಥರ ನೈಟಿ ಇದ್ದಂಗೆ ಇದು. ಫುಲ್ ಆರಾಮ್ ಇದು, ಫುಲ್ ಆರಾಮ್. ಇದೇನದು ಟೈಗರ್ ಫುಲ್ ಫ್ರಾಕ್ ಇದು, ಫುಲ್ ಫ್ರಾಕ್. ಓಕೆ,
ಹೆಸರುಗಳು ನಂಗೆ ಗೊತ್ತಾಗಲ್ಲ. ಇದೆಲ್ಲ ಮನೇಲಿ ಹಾಕಕ್ಕೆ ಡೈಲಿ ಮನೇಲಿ ಡೈಲಿ ವೇರ್ಗೆ. ಓಕೆ, ಅದ್ಯಾವುದು ಅದರಲ್ಲೇ ಬೇರೆ ಕಲರ್ ಅನ್ಸೋದು. ಈ ಚಿಟ್ಟೆ ಇದ್ದಂಗಿದೆ ಅಲ್ವಾ? ಅಲ್ಲ, ಇದು ಸರಿ ಬಿಡು, ಬಟರ್ಫ್ಲೈಯೇ ಇದು. ಬಟರ್ಫ್ಲೈ ನೋಡಿ ಹಿಂಗಿದೆ. ಚೆನ್ನಾಗೈತೆ. ಓಕೆ, ನೆಕ್ಸ್ಟ್. ಈ ತರ ತಂದಿದೀವಿ. ಆಕ್ಚುಲಿ ಚಿಕ್ಕದಾಗ್ತಿತ್ತು, ಇದು ಇನ್ನೊಂದು ಸ್ವಲ್ಪ ಕರೆಕ್ಟ್ ಆಗುತ್ತೆ. ಇನ್ನೊಂದು 2 ತಿಂಗಳಲ್ಲಿ. ಸರಿ, ಮಾತು ಕಡಿಮೆ, ಕೆಲಸ ಜಾಸ್ತಿ. ಅಂದರೆ ತೋರಿಸು ಅಂತ ನನಗೆ ಗೊತ್ತು ಯಾವ್ದು ತರಿಸಿದೆ ಅಂತ. ತರಿಸಿದ ಆರ್ಡರ್ ಮಾಡಿ. ಅದೇ ನಿಜ. ಇದೆಲ್ಲ ಪ್ಯಾಂಟೆ ಚಡ್ಡಿಗಳಿದೆ. ತುಂಬಾ ಯೂಸ್ ಆಗಂತ ಪ್ಯಾಂಟ್ಗಳು ನನ್ನ ಮಗಳಿಗೆ. ಎಲ್ಲರೂ ಇಲ್ಲಿ ತೋರಿಸು ನೀನು, ಅಲ್ಲಿ ಹಂಗಿಡೋದಲ್ಲ, ಈ ಥರ ತೋರಿಸ್ಬೇಕು. ಮತ್ತೆ ನೋಡಿ, ನಮ್ಮ ಗೊಂಬೆಗೆ 6ನೇ ತಿಂಗಳು ಬರ್ತಡೇಗೆ ಇಷ್ಟು ಐಟಮ್ಸ್ಗಳು ನೋಡಿ ತರಿಸಿರೋದು ನೋಡಿ. ಚೆನ್ನಾಗಿದೆ. ಆ್ಯಕ್ಚುಲಿ ಮೇಯ್ನ್ ಬಂದು ಇವ್ರ ಹತ್ರ ಎಲ್ಲ ಥರ ಬಟ್ಟೆಗಳಿದೆ ಬೇಬಿ. ಡೈಲಿ ವೇರು, ನೈಟ್ ವೇರ್ಸ್ಗಳು, ಮತ್ತೆ ಚೆನ್ನಾಗಿರೋ ವೇರ್. ಅದು ಬಿಡೋದು ಎಂತ ಓಪನ್ ಮಾಡ್ತೇವೆ ಸೇಮ್ ಬೇಬಿ. ಅವಾಗ ಏನು ತೋರಿಸ್ತೇವೆ? 3 ಬಟ್ಟೆ 3-4 ಬಟ್ಟೆ ಏನು ತೋರಿಸ್ತೇವೆ ಸೇಮು. ಅದೇನು ಓಪನ್ ಮಾಡೋದೇನು ಬೇಡ ಬಿಡು. ಇದನ್ನು ಓಪನ್ ಮಾಡು, ಇದು ಓಪನ್ ಮಾಡಿ. ಇದು ಗೊಂಬೆದಿದು. ಯಾಕೆಂದರೆ ಗೊಂಬೆದು ಎಲ್ಲ ಬಟ್ಟೆಗಳು ಬೇರೆ ಬೇರೆ ಬೇಬಿ. ಪ್ಯಾಂಟ್ ಇದು ಫಾರ್ಮಲ್ ಟೈಪ್ ಇದ್ದಂಗಿದೆ ಅಲ್ವಾ? ಅಲ್ಲೋಡು ಕೀ ಬಂಚು ಕಿತ್ತೆ ಎಳೆದಾಗ್ತಲ್ಲ ಅವಳು. ಹೌದು. ಪ್ಯಾಂಟ್ ಅದು ಯಾವ ಥರ ಪ್ಯಾಂಟ್ ಹೇಳೋದು? ಸ್ವಲ್ಪ ಇದು ಸ್ವಲ್ಪ ಟೈಟ್ಸ್ ಟೈಪ್ ಇರತ್ತಲ್ವಾ ಅದು? ಬಿಡ, ಅಲ್ಲಿ ಓದಕ್ಕೇನು ಆಗಲ್ಲ ಬಿಡು. ಸ್ಮೂತ್ ಇದೆ. ಓಕೆ, ಅದಕ್ಕೆ ಟಾಪ್ ಇದು. ಟಾಪ್ ಚೆನ್ನಾಗಿದೆ ಬೇಬಿ. ಇವಳು ಪಕ್ಕ ಸೆಲೆಕ್ಟ್ ಮಾಡಿದಾ? ಹಾಂ, ಎಲ್ಲ ನಾನು ಸೆಲೆಕ್ಟ್ ಮಾಡಿದೆ. ಅಂದರೆ ಅವರು ಎಷ್ಟು ಬೇಬಿ ಲೆಕ್ಕ ಇಲ್ಲದಿರೋಷ್ಟು ಕಳಿಸಿದ್ರು ಹೆಂಗಂತ. ಅದರಲ್ಲಿ ನಾನು ಒಂದಿಷ್ಟು ಮಾರ್ಕ್ ಮಾಡಿ ಎಲ್ಲ ಕಳಿಸ್ದೆ ನಾನು. ಇದು ಬಟ್ಟೆ ಅಲ್ಲ, ಇದು ಏನು ಹೇಳ್ತಾರೆ ಗೊಂಬೆಗೆ. ಅದೇ ನಾವು ಫಸ್ಟ್ ಮುಟ್ಟದಾಗ ಇದು ನಾವು ಹೊರಗಡೆ ಎಲ್ಲಾದ್ರೂ ಅದನ್ನ ಕೇಳ್ತಿದ್ದಲ್ಲ ನೀನು ಬೇಕು ಅಂತ. ಹೊರಗಡೆ ಎಲ್ಲಾದ್ರೂ ಹೋಗ್ಬೇಕಾದ್ರೆ ಇಲ್ಲಿ ಗೊಂಬೆ ತಲೆ ಅಲ್ಲಿಗೆ ಹಾಕಿ ಕವರ್ ಮಾಡ್ಕೊಂಡು ಹೋಗೋದು. ಚೆನ್ನಾಗಿದೆಲ್ಲ, ಸ್ಮೂತ್ ಇದೆ, ಸಖತ್ತು. ಓಕೆ, ನೆಕ್ಸ್ಟ್. ಸೇಮ್ ಅದು ಫ್ರಾಕ್, ಕಲರ್ ಚೇಂಜ್. ಯಾವುದು? ಅದೇ ನೀನು ಆರೆಂಜ್ ಕಲರ್. ಓಕೆ, ಆರೆಂಜ್ ಪಿಂಕ್, ಅದರಲ್ಲಿ ಬ್ಲೂ. ನನ್ನ ಮಗಳಿಗೆ ಮಾತ್ರ ಡೀಪ್ ಕಲರ್ಸ್ ಎಲ್ಲ ಚೆನ್ನಾಗಿ ಕಾಣುತ್ತೆ ಮಾತ್ರ. ಹೌದು, ಬೆಳ್ಳಗವಳಲ್ಲ ಆ್ಯಕ್ಚುಲಿ. ಬೆಳ್ಳಗವಳೆ ಅಂತ ಎಲ್ರಿಗೂ ಗೊತ್ತು, ಬಟ್ ಫೇಸನ್ನು ನೋಡಿಲ್ಲ ಅಷ್ಟೇ. ಆದಷ್ಟು ಬೇಗ ರಿವೀಲ್ ಮಾಡ್ತೀವಿ, ದಯವಿಟ್ಟು ಬೈಕಬೇಡಿ ಪ್ಲೀಸ್. ಇದಿದು ಪಾರ್ಟಿ ವೇರ್ ಫ್ರಾಕು. ಬರ್ತಡೇ ಇದು ನೋಡಿ, ಬರ್ತಡೇ ನಿಮ್ಮ ಮಕ್ಕಳಿದ್ದು ಬರ್ತಡೇಗಳಿಗಾಗಿರ್ಬೋದು ಅಥವಾ ಯಾವುದೋ ಪಾರ್ಟಿಗಳು ಫಂಕ್ಷನ್ಸ್ಗಳಿಗೆಲ್ಲ ತುಂಬ ಚೆನ್ನಾಗಿ ಕಾಣ್ತವೆ. ನಾವು ಸ್ವಲ್ಪ ದೊಡ್ಡದು ತರಿಸಿದ್ವಿ. ಏನಕ್ಕಂತಂದ್ರೆ ಅವಳಿಗೆ ಇವಾಗ ಅಲ್ಲೂ ಒಂದ್ಸಲ 2 ಸಲ ಏನು ಗೊತ್ತಾ ಏನಕ್ಕೆ ಅಂತ ನಾನು ಹೇಳ್ಬಿಡ್ತೀನಿ. ಏನಕ್ಕೆ ದೊಡ್ಡದೆಲ್ಲ ತರಿಸಿರೋದು ಅಂತಂದರೆ, ಸತ್ಯವಾಗಿ ಹೇಳ್ತೀನಿ, 6 ತಿಂಗಳು ಹೆಂಗೆ ಕಳೀತು ಅಂತಲೇ ಗೊತ್ತಿಲ್ಲ. ಪಟ ಅಂತ ಹೋಗ್ತದೆ ಇವಳು ಬಟ್ಟೆ ತೆಗಿತಾನೆ ಅವಳು. ಸೊ 6 ತಿಂಗಳು ಹೆಂಗೆ ಕಳೀತಂತಾನೆ ಗೊತ್ತಾಗಲ್ಲ. ಸೊ ಬೇಗನೆ ಕಳೀತಾ ಹೋಗ್ತಿರೋದ್ರಿಂದ ಬೇಗ ಬೆಳೀತಾವಳೆ. ಓಕೆ, ಡೆನಿಮ್ ಕ್ಲಾತ್. ಅಯ್ಯೋ ಹೆಂಗಿದೆ? ನಾನು ಅನ್ಕೊಂಡಿದ್ದೆ ಈ ಬಟ್ಟೆ ನೀನ್ ನೋಡ್ದಾಗ ಹೆಂಗಂತೀಯ ಅಂತ ಅನ್ಕೊಂಡಿದ್ದೆ. ಹೌದು, ಇದನ್ನ ಇವಾಗ್ಲೇ ಹಾಕ್ಬೋದು. ಇಲ್ಲ, ಇದನ್ನ ಹಾಕಿ ತೋರ್ಸೋಣ. ತಾಳು ತೋರಿಸ್ತೀನಿ ಅಂತಲ್ಲ. ಇಲ್ಲ ಐತೆ ನೋಡಿ, ಸಗದಾಗೈತೆ ಮಾತ್ರ. ಕ್ಲಾತ್ ಚೆನ್ನಾಗಿದೆ. ಸ್ಟೈಲ್ ರಾಣಿ ತರ ಕಾಣ್ತಲ್ಲ. ಸ್ಟೈಲ್ ರಾಣಿನೇ ಅವಳು. ಈಗಲೇ ಏನು ಕಡಿಮೆ ಸ್ಟೈಲ್ ಮಾಡ್ತಾಳೆ ಅವಳು. ಮುದ್ದಿನ ಮಗಳು ಮೊದಲೇ. ಇದೇನಿದು? ಇದು ಟ್ರೆಡಿಷ್ನಲ್. ನಾ ಹೇಳಿದಲ್ವ ಟ್ರೆಡಿಷ್ನಲ್ಲು ಸಿಗತ್ತೆ ಅಂತ. ಸೊ ಅವ್ರ ಹತ್ರ ಒಳ್ಳೊಳ್ಳೆ ಕಲೆಕ್ಷನ್ಸ್ಗಳಿದೆ. ಪ್ಯಾಂಟು, ಅದಕ್ಕೆ ಟಾಪು, ಇದಕ್ಕೆ ಏನು ಹೇಳ್ತಾರೆ? ಏನು ಹೇಳಿದ್ರೆ ಲಂಗ ದವಣಿನ? ಅಲ್ಲ, ಲಂಗ ಬ್ಲೌಸಾ? ಅಲ್ಲ, ಚೂಡಿದಾರ್ ಟೈಪಾ? ಸರಿ ಬಿಡಿ, ನಮ್ಗೆ ಹೆಸರುಗಳು ಗೊತ್ತಾಗಲ್ಲ ಬಿಡಿ. ಇದು ಕೋಟ್ ಒಂಥರ ಆಕ್ಚುಲಿ ವೆಸ್ಟರ್ನ್. ಇದು ಆಕ್ಚುಲಿ ಓಕೆ. ಓ, ಈ ತರ ಇದು ಕೋಟ್ ಇದು. ಓಕೆ, ಇಂಡೋ ವೆಸ್ಟರ್ನ್ ಹಾಕಿ ಒಳಗೆ ಹಾಕಿ ಹಾಕೋದು. ಆಕ್ಚುಲಿ ನಾವು ತಂದಿರೋದಲ್ಲಿ ನಮ್ಮ ಗೊಂಬೆಗೆ ಯಾವ್ದು ಬಟ್ಟೆ ಫಿಟ್ ಆಗಿ ಆಗತ್ತೆ ಆ ಬಟ್ಟೆ ಹಾಕುವೆ. ನಿಮಗೆ ಫೋಟೋಸ್ಗಳನ್ನ ಶೇರ್ ಮಾಡ್ತೀನಿ ಈ ವಿಡಿಯೋದಲ್ಲಿ. ಸಂಕ್ರಾಂತಿ ಹಬ್ಬಕ್ಕೆ ಹಾಕಿದ್ವಲ್ಲ, ಆ ಮೆಟೀರಿಯಲ್ ಬಂತು ನೋಡು. ಅದ್ರಲ್ಲಿ ನಾವು ಪಿಂಕ್ ಕಲರ್ ತರಿಸಿದ್ವಿ. ಇದು ಇನ್ನೊಂದು ಕಲರ್ ಬೇಬಿ. ಬಟ್ ಇದು ಡಿಸೈನುವೇ ಬೇರೆ ಇದೆ. ಇದು ಡಿಸೈನುವೇ ಬೇರೆ ಇದೆ. ಚೆನ್ನಾಗಿದೆ. ಅದೇ ಅಂದ್ರೆ ಸ್ವಲ್ಪ ಡಿಸೈನ್ ಬೇರೆ, ಬಟ್ ಇದೇ ತರ. ಹೌದು, ಚೆನ್ನಾಗಿದೆ. ನೆಕ್ಸ್ಟ್ ಬೇಗ ಬರಲಿ.
ಓಹ್ ಇಲ್ಲಿ ಇದು ಬಟ್ಟೆ ಇದು ನಾನು ಯಾವುದು ಒಂದ್ಸಲ ತರಿಸಿದ್ದೆ ನಾನು, ಅವಾಗ ಇವಳು ಇಷ್ಟ ಅಂತ ಹೇಳಿದ್ಲಿ ಈ ಬಟ್ಟೆ. ಸೊ ಅದಕ್ಕೆ ಇನ್ನೊಂದು ಸಲ ಬೇರೆ ಕಲರ್ ತರಿಸಿದ್ದು. ಇಲ್ಲಿ ಹೆಂಗೈತೆ? ಚೆನ್ನಾಗಿದೆ. ಓಕೆ ನೆಕ್ಸ್ಟ್ ನೆಕ್ಸ್ಟ್ ಫ್ರಾಕ್ ಅಲ್ವಾ ಇದೆಲ್ಲ? ಫ್ರಾಕ್ಗಳೇ. ಆಕ್ಚುಲಿ ನಿಂಗೆ ಫ್ರಾಕ್ ಜಾಸ್ತಿ ಇಷ್ಟ. ನನಗೆ ಫ್ರಾಕ್ ನನ್ನ ಮಗಳಿಗೆ ಜಾಸ್ತಿ ಫ್ರಾಕ್ ಹಾಕ್ಸೋಕ್ಕೆ ನಂಗೆ ಇಷ್ಟ. ಚೆನ್ನಾಗೈತೆ. ತರ್ಸು. ಡನ್ ಡನ್ ಡನ್. ಎಷ್ಟು ಕಲೆಕ್ಷನ್. ಫಂಕ್ಷನ್ಗಳಿಗೆ ಎಲ್ಲಿ ಕರ್ಕೊಂಡು ಹೋಗ್ತೀನಿ ನಾನು ಫಂಕ್ಷನ್ಗೆ? ಸುಮ್ಮನೆ ಹಾಕ್ಸೋದು ಫೋಟೋ. ಈಗ ಡೈಲಿ ಬಟ್ಟೆಗಳ ಹಾಕ್ತೀಯಾ ಅಲ್ವಾ? ಇವಾಗ ಹಾಕಿ ಕೂರ್ಸಿಲ್ವಾ? ಫಂಕ್ಷನ್ ವೇರ್ ಅಷ್ಟು ಹಾಕಲ್ಲ ನಾನು. ಅದೇ ಫಂಕ್ಷನ್. ಅದೇ ಇದು ಚೆನ್ನಾಗಿದೆ ಡೆನಿಮು. ತರ್ಸು ನನಗೆ ಹಾಕೋಬೇಕು ಅನಿಸುತ್ತೆ. ಆಗಲ್ಲ, ಅರ್ಧವತ್ತೆ. ಚೆನ್ನಾಗೈತೆ. ಇದು ಹೆಂಗೈತೆ? ಚೆನ್ನಾಗೈತೆ. ಸೂಪರ್. ಇದು ಆ ಡೆನಿಮು ಅಷ್ಟೇ ಹೆಂಗಿತ್ತಲ್ವ ಅದು. ನಂಗೆ ಅದು ನೋಡಿದ ತಕ್ಷಣ ಅದು ಯಾವಾಗ ಹಾಕ್ತೀನ ಅಂತ ಅನಿಸ್ತಾ ಇತ್ತು ಗೊಂಬೆಗೆ. ಅದು ಹಾಕ್ಬೋದು ಇವಾಗ. ಇದು ಹಾಕ್ಬೋದು ತಾನೆ? ಯಾವುದು? ಇದು ಸ್ವಲ್ಪ ದೊಡ್ಡದು. ಇದು ದೊಡ್ಡದಿದ್ಯಾ? ಓಕೆ. ಯಾ ಇದು ಹೆಂಗೈತೆ ಗೊಂಬೆಗೆ? ಚಿಕ್ಕಿ ಚಡ್ಡಿ ಚಿಕ್ಕಿ ಅವಳು. ಇದು ಹಾಕ್ಬೋದು, ಇವಾಗಲೇ ಹಾಕ್ಬೋದು. ಇದು ಇಲ್ಲಿ ತೋರ್ಸು ನೀನು, ಹಂಗೆ ಇಟ್ಕೊಂಡು ನೀನು ತೋರಿಸ್ಬೇಕು ನೀನು. ಒಳ್ಳೆ ಮತ್ತು ಸುಮ್ಮನೆ ತರಿಸಿದ್ದ ನಾನು ಅಷ್ಟೊಂದು ಸೆಲೆಕ್ಟ್ ಮಾಡಿ ಒಂದು ವಾರ ತಗೊಂಡಿದ್ದೀನಿ ನಾನು ಸೆಲೆಕ್ಟ್ ಮಾಡೋದಕ್ಕೆ ಅಷ್ಟು ಬಟ್ಟೆಗಳನ್ನ. ಇಲ್ಲಿ ಅದೇ ತರ ಕಲರ್ ಚೇಂಜ್. ಇಲ್ಲ ಡಿಸೈನೇ ಬೇರೆ ಕೂತ್ಗಾಲಿ. ಡಿಸೈನ್ ಬೇರೆ, ಆ ಡಿಸೈನೇ ಬೇರೆ, ಈ ಡಿಸೈನೇ ಬೇರೆ. ಚಡ್ಡಿ ಒಂದೇ ಇದೆ. ಕಲರ್ ಚೆನ್ನಾಗಿತ್ತು. ಮನೇಲಿ ಹಾಕಕ್ಕೆ ಸಕ್ಕತ್ತಾಗಿದ್ದಾವೆ. ಸೊ ನೋಡಿ, ಈ ಥರದ್ದೆಲ್ಲ ಡಿಸೈನ್ಸು ಆ್ಯಕ್ಚುಲಿ ಇದೇನು ಇನ್ನು ಬೇಜಾನ್ ಇದೆ ಅವ್ರ ಹತ್ರ ಡಿಸೈನು. ಆರ್ಡ್ರ್ ಮಾಡಲಿ. ಆ್ಯಕ್ಚುಲಿ ಅವ್ರಿಗೆ ಗೊತ್ತಿಲ್ವ ನಾವು ಈ ಥರ ಒಂದು ವೀಡಿಯೋ ಮಾಡ್ತೀವಿ ಅಂತಲೇ ಗೊತ್ತಿಲ್ಲ. ನೋಡೋಣ, ಖುಷಿಯಾಗಲಿ. ಏನಾದ್ರು ಆರ್ಡ್ರ್ಗಳು ಬಂದರೆ ನಾನು ಅವ್ರ ಹತ್ರ ಕೇಳ್ತೀನಿ, ಸರ್ ಒಳ್ಳೆ ಆರ್ಡ್ರ್ ಬಂತ ಏನಾದರೂ ಇದೆ ನನಗೂ ಎಕ್ಸ್ಟ್ರಾ ಬಟ್ಟೆಗಳು ಕಳಿಸಿ ಬೋನಸ್ ಅಂತೀನಿ. ಆ್ಯಕ್ಚುಲಿ ಇನ್ನೊಂದು ಮೇಯ್ನ್ ಏನು ಗೊತ್ತಾ, ಫ್ರೆಂಡ್ಲಿ ಅವರು ತುಂಬ ಚೆನ್ನಾಗಿ. ಆ್ಯಕ್ಚುಲಿ ಅವರು ಎಷ್ಟು ಕಳಿಸಿ ಅಂದು ಕಳಿಸ್ತಾನೆ ಇರ್ತಾರೆ ಅವ್ರ ಬಟ್ಟೆಗಳನ್ನ. ನೋಡಿ ಇದು ಹೆಂಗಿದೆ. ಇದು ನಿಂಗೆ ಆಗತ್ತೆ ಅನ್ಸತ್ತಲ್ಲ? ಆಫರ್ ಕೊಡ್ತಾರೆ ಬಿಡು. ಇನ್ನೂ ಡಿಸ್ಕೌಂಟ್ ಕೇಳ್ತೀನೋ ಅವ್ರ ಹತ್ರ ನೆಕ್ಸ್ಟ್ ಟೈಮ್ ತರಿಸ್ದಾಗ. ನೆಕ್ಸ್ಟ್ ಟೈಮ್ ಇನ್ನು ಯಾವಾಗ ತರಿಸ್ತೀನೋ, ಯಾಕೆ ಹೇಳೋ 1 ವರ್ಷ ಆಗೋ ಥರ ತರಿಸ್ಕೊಂಡಿದ್ದೀನಿ ನಾನು. ಹೌದು, ನಂಗೆ ತರಿಸು. ನಂಗೇನಾದ್ರು ಇದ್ದಾರೆ ಹಿಂಗಿಲ್ಲ, ನೈಟಿಗಳಷ್ಟೇ ನಿಂದು ಮೇಯ್ನ್ ಬಂದು. ಅವರಿಗೆಲ್ಲ ನೈಂಟಿ ಬೇರೆ ಬೇಕಂತ ತರಿಸ್ತೀನಿ. ರೈಡಿಂಗ್ ನಡಿ ಅಂತಾರೆ. ಚಡ್ಡಿ. ಓಕೆ, ಅದಕ್ಕೆ ಟಾಪ್ ಪಿಂಕ್ ಅಂತ ಪಪ್ಪ. ಓಕೆ. ಹಾಂ, ಚೆನ್ನಾಗಿದೆ. ಇನ್ನ ಎಷ್ಟು ಬರೋದಿದೆ? ಹೌದಾ? ನನಗೆ ಸುಮಾರು ತರಿಸಿದ್ದೆ. ಹಾಂ, ಟೋಟಲ್ 6 ಏನೋ ತರಿಸಿದ್ದೀನಿ ನಾನು. ಅದರಲ್ಲಿ ಯಾವುದೋ ಒಂದು ಓಪನ್ ಮಾಡಿ, ಇದು ಓಪನ್ ಮಾಡಿ. ನಿನ್ನ ಕೈಯಲ್ಲಿ ಐತಲ್ಲ ಇದು? ಹಾಂ, ಅದೇ ಓಪನ್ ಮಾಡಿ ನೋಡೋಣ. ಅಲ್ವಾ? ನಂಗೆ ಲೆಕ್ಕನೇ ಹಾಕೋಕ್ಕಾಗಿಲ್ಲ, ಅಷ್ಟು ಬ್ಯುಸಿ ಇದ್ದ ಕಾರಣ. ಚೆನ್ನಾಗಾಗತ್ತೆ ಬಿಡು. ನೈಟ್ ಅಂದರೆ ಹೈಟ್ ಕರೆಕ್ಟ್ ಐತೆ. ಹೈಟ್ ಎಲ್ಲ ಕರೆಕ್ಟಾಗಿದೆ ಅಲ್ವಾ? ಆಂಟಿ ಥರನೇ ಕಾಣ್ತೀಯ ನೀನು. ಅಂಕಲ್ ಥರನೇ ಕಾಣ್ತಿ, ಹಾಕಿಲ್ಲ ಅಂತ. ಏ ಆಂಟಿ, ಏನು ಆಂಟಿ? ಬಿಡು ನನಗೆ. ಓಕೆ, ನಿಂಗೆ ಇಷ್ಟರಲ್ಲಿ ಯಾವ ಬಟ್ಟೆಗಳು ನಿಂಗೆ ಸಖತ್ ಇಷ್ಟ ಆಯಿತು? ಹಂಗೆ ತೋರಿಸೋಣ. ಇದೊಂದು ಓಕೆ. ಆಮೇಲೆ ಇನ್ನೊಂದು ಡೆನಿಮ್ ಹೇಳ್ತೀಯ? ಡೆನಿಮೇ ನಿಂಗೆ ಇಷ್ಟ? ಇದು ಜಾಸ್ತಿ ಇಷ್ಟಪಡ್ತೀನಿ ನಾನು. ಇದು ಓಕೆ. ಮತ್ತೆ ಇಲ್ಲೊಂದಿತ್ತಲ್ಲ, ಓಕೆ, ಇದು ಓಕೆ, ಗ್ರ್ಯಾಂಡ್ ಇತ್ತು. ಓಕೆ. ಆಮೇಲೆ ಎಲ್ಲ ಚೆನ್ನಾಗೈತೆ ಅದರಲ್ಲಿ. ಮತ್ತೆಗೆ ಇದು ನೈಟ್ ಪ್ಯಾಂಟ್ಗಳು. ಓಕೆ. ರೆಗ್ಯುಲರ್ ಯೂಸ್ ಇದ್ ಬಟ್ಟೆಗಳು ಸಖತ್ ಸಾಫ್ಟ್ ಇದೆ ಮಾತ್ರ ಅದು. ಇದು ಮನೇಲಿ ಹಾಕಕ್ಕೆ. ಓಕೆ. ಇದಕ್ಕೆ ಇನ್ನೊಂದು ನಮ್ಮ ಗೊಂಬೆನ 1 ವರ್ಷ ಆಗ್ಬೇಕನ್ಸುತ್ತೆ ಬಿಟ್ರೆ. ನನಗೆ ಈ ಕಲರ್ಸ್ಗಳು, ಈ 4 ಕಲರ್ಸ್ಗಳು ಇಷ್ಟ ಆಯ್ತು. ಇದು ಇನ್ನೊಂದು ಅನ್ಕೊಂಡಲ್ಲ ನಾನು, ಫ್ರಾಕ್ ಅನ್ಕೊಂಡೆ. ಜಾಸ್ತಿ ಇಷ್ಟ ಆಗಿದ್ದು. ಬಿಡು, ಅಷ್ಟು ಹುಡುಕ್ಬೇಡ, ಸಾಕು. ಇದು ಇದೆ. ಇದಾ? ಗ್ರೀನ್. ಚೆನ್ನಾಗಿದೆ. ಅದೇ ಹೇಳಲ್ವಾ, ಸಿಂಪಲ್ ಬೇಬಿ ಈ ತರ ಬಟ್ಟೆಗಳು ಹಾಕೊಂಡು ಫಂಕ್ಷನ್ಸ್ಗಳಿಗೆ ಕರ್ಕೊಂಡು ಹೋಗೋದು ಗೊಂಬೆನ. ಗೊಂಬೆ ಹೆಂಗ್ ಕಾಣ್ತಾಳೆ ಅಂತ. ಓಕೆ, ಪ್ಯಾಂಟ್ ಇದು ಆಕ್ಚುಲಿ ಅವಳು ಪೂರ್ತಿ ಇದ್ರು ಪ್ಯಾಂಟ್ ಒಳಗೆ ಹೋಗ್ತಾಳೆ ಅವಳು. ಇಷ್ಟೇ ಇಟ್ಟಿರೋದಲ್ಲ ಹೈಟ್ ಅಷ್ಟು ಪ್ಯಾಂಟ್. ಓಕೆ, ಇಲ್ಲಿ ಬಾ, ಇಲ್ಲಿ ಈಗ ಮಾತಾಡೋಣ. ಬಾ, ಇಲ್ಲಿ ಕುದ್ಗೋ ಹಿಂಗೆ ಬಾ. ಅಯ್ಯೋ,
ಬಾರೆ ಏನಂತ ಬರ್ತಾನ ಗೊಂಬೆಗೆ ಯಾಕೆ ತರಿಸ್ತೆ ಅಂತಾನ ನಂಗೆ ಯಾಕೆ ತರಿಸಿಲ್ಲ ಅಂತಾನ ಮಾತಾಡೋಣ. ಯಾಕೆ ತರಿಸಿಲ್ವಾ? ಆ್ಯಕ್ಚುಲಿ ಸತ್ಯವಾಗ್ಲೆಲ್ಲ ನಾನೇನು ತರಿಸಿಲ್ಲ ನೋಡಿ. ಇವಳಿಗೆ ಬಟ್ಟೆ ತರಿಸಿದ್ದೀನಿ ಮತ್ತು ಗೊಂಬೆಗೆ ತರಿಸಿದ್ದೀನಿ. ನನಗೆಲ್ಲಿ ಎಲ್ಲರಿಗೂ ಅವ್ರು ಚೆನ್ನಾಗಿರ್ಲಿ ಇವ್ರು ಚೆನ್ನಾಗಿರ್ಲಿ ಅಂತಂದರೆ ನೀನು ಚೆನ್ನಾಗಿರ್ಲಿ ಅಂತ ಅನ್ನೋರು ಯಾರು? ತರಿಸೋ, ನಂಗೆ ಬಟ್ಟೆ ಕೊಡ್ಸಾಗಾರೆ, ನಂಗೆ ಬಟ್ಟೆ ಬೇಕಲ್ಲಿ, ಬಟ್ಟೆ ಕೊಡ್ಸೋ. ಆಯ್ತು ಹಿಡಿದು ಕೊಡ್ಸಿ. ಓಕೆ, ಬಟ್ಟೆಗಳೆಲ್ಲ ಇಷ್ಟ ಆಯ್ತಾ? ಸಖತ್ ಇಷ್ಟ ಆಯಿತು. ಆ್ಯಕ್ಚುಲಿ ಒತ್ತಾಯದ ಮೇರೆಗೆ ಅನ್ನೋಕ್ಕಿಂತ ನನ್ನ ಹೆಂಡತಿ ಒತ್ತಾಯದ ಮೇರೆಗೆ ನಾನು ಅವರ ಫೋನ್ ನಂಬರ್ ಮತ್ತು ಇನ್ಸ್ಟಾಗ್ರಾಮ್ ಐಡಿನ ಹಾಕಿದ್ದೀನಿ. ಈಗ ನೆಕ್ಸ್ಟ್ ಇವಾಗ ಇಲ್ಲಿಗೆ ನಾವು ಈಗ ವೀಡಿಯೋನ ಎಂಡ್ ಮಾಡ್ತೀವಿ. ನೆಕ್ಸ್ಟ್ ಈಗ ಎಂಡ್ ಆದ ತಕ್ಷಣವೇ ಗೊಂಬೆದು ಒಂದಿಷ್ಟು ಫೋಟೋಸ್ಗಳು ಇವ್ರ ಹತ್ರ ಇವಾಗ ಏನು ತರಿಸಿದ್ದೀವಲ್ಲ ಅದರದ್ದು ಯಾವುದಾದ್ರು ಫೋಟೋಸ್ಗಳು, ಆ ಬಟ್ಟೆಗಳು ಅವಳಿಗೆ ಇವಾಗ ಕರೆಕ್ಟಾಗಿ ಯಾವುದಾಗತ್ತೆ ಅದನ್ನು ಹಾಕಿಸಿ ಫೋಟೋನ ಬರುತ್ತೆ ನೋಡಿ. ಓಕೆ, ಫೋಟೋಸ್ಗಳನ್ನ ನೋಡ್ಕೊ ಬಂದ್ರಲ್ಲ, ನಿಮಗೆ ಯಾವುದು ಇವಾಗ ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಇದೆ, ಎಲ್ಲದೂ ಹಾಕ್ಸಿಲ್ಲ ನಾವು, ಒಂದಿಷ್ಟು ಹಾಕ್ಸಿದ್ದೀವಿ. ಅದರಲ್ಲಿ ನಿಮಗೆ ಯಾವ್ದು ತುಂಬ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಒಟ್ನಲ್ಲಿ ನಾವು ಆ ಫೋಟೋ ಪಕ್ಕದಲ್ಲಿ ನಂಬರ್ಸ್ ಹಾಕಿದ್ದೀವಿ, 1 2 3 4 5 ಆ ಥರ ಹಾಕ್ತಿದ್ದೀವಲ್ಲ, ಅದರಲ್ಲಿ ಅದು ಯಾವ ನಂಬರ್ ನಿಮಗೆ ಯಾವ ಬಟ್ಟೆ ತುಂಬ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಹಾಗೆ ಹೇಳು, ಎಂಡ್ ಮಾಡು. ನನಗೆ 2ನೇ ನಂಬರ್ ಬಟ್ಟೆ ಇಷ್ಟ ಆಯಿತು. ಆಯ್ತಾ? ಸರಿ, ಓಕೆ, ಇವಾಗ ನೋಡಿ ನೀನು ಎಂಡ್ ಮಾಡುವಂತ ನಿಂಗೆ ಯಾವ ಬಟ್ಟೆ ಇಷ್ಟ ಅಂತ ಹೇಳಿಲ್ವಾ? ಹೇಳಲಿ. ಹಂಗ ಬಿಡ್ತೀನಿ. ಆಯ್ತು ಸಾರಿ. ಇದೇ ತರ ನಮ್ಮ ವಿಡಿಯೋ ನೋಡ್ತೀರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸಪೋರ್ಟ್ ಮಾಡಿ ಪ್ಲೀಸ್. ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಟಾಟಾ, ಬಾಯ್ ಬಾಯ್.